ಇದೇ 2 ದಿನದ ಹಿಂದೆ ಕೊಳವೆ ಬಾವಿಯ ಒಳಗಡೆ ಬಿದ್ದ 2 ವರ್ಷದ ಮಗುವಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಕೊಳವೆ ಬಾವಿಯನ್ನು ತೋಡಿದಂಥ ವ್ಯಕ್ತಿ ನೋಡಿ, ಗಮನಿಸಬೇಕು. ಕೊಳವೆ ಬಾವಿಗೆ 2 ವರ್ಷದ ಮಗು ಬಿದ್ದ ಪ್ರಕರಣ, ಕೊಳವೆ ಬಾವಿ ಕೊರೆದ ವಾಹನ ಹಾಗೂ ಮಾಲೀಕರ ಮೇಲೆ ಎಫ್ಐಆರ್ ದಾಖಲಾಗಿದೆ. ವಿಜಯಪುರದ ಲಚ್ಚಾಣ ಗ್ರಾಮದಲ್ಲಿ ನಡೆದಿದ್ದ ಪ್ರಕರಣ ಇದು. ಅನುಮತಿ ಪಡೆಯದೆ ಇವರು ಕೊಳವೆ ಬಾವಿಯನ್ನು ಕೊರೆದಿದ್ದಾರೆ ಅನ್ನೋದಕ್ಕೆ ಈಗ ಕೇಸ್ ದಾಖಲಾಗಿದೆ. ಇಂಡಿ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜಿಲ್ಲಾಧಿಕಾರಿಗಳ ಆದೇಶದ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿದೆ. ಐಪಿಸಿ ಸೆಕ್ಷನ್ 336 ಮತ್ತು 337 ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. 336 ಮತ್ತು 337 ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಯಾವುದೇ ಸುರಕ್ಷಿತ ಕ್ರಮವನ್ನು ವಹಿಸದ ಪ್ರಕರಣ, ಹೀಗಾಗಿ ಇವರ ಮೇಲೆ ಪ್ರಕರಣ ದಾಖಲಾಗಿದೆ ಅನ್ನೋದು. ಯಾವುದೇ ಸುರಕ್ಷಿತ ಕ್ರಮವನ್ನು ವಹಿಸಲಿ ಅನ್ನೋ ಕಾರಣಕ್ಕೆ ಇವರ ಮೇಲೆ ಪ್ರಕರಣ ದಾಖಲಾಗಿದೆ. ಕೊಳವೆ ಬಾವಿಯನ್ನು ಕೊರೆದ ವಾಹನ ಮತ್ತು ಮಾಲೀಕರ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ. ವಿಜಯಪುರದ ಲಚ್ಚಾಣ ಗ್ರಾಮದಲ್ಲಿ ನಡೆದಿದ್ದ ಪ್ರಕರಣ ಇದು. ಐಪಿಸಿ ಸೆಕ್ಷನ್ 336 ಮತ್ತು 337 ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಯಾವುದೇ ಸುರಕ್ಷಿತ ಕ್ರಮವನ್ನು ವಹಿಸಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಎಫ್ಐಆರ್ ದಾಖಲು ಮಾಡಿಕೊಳ್ಳಲಾಗಿದೆ. ನೋಡಿ, ಅನುಮತಿಯನ್ನು ಪಡೆಯಲಿಲ್ಲ ಇವರು ಕೊಳವೆ ಬಾವಿಯನ್ನು ಕೊರೆಯೋದಕ್ಕೆ. ಈ ಕಾರಣದಿಂದ ಕೇಸ್ ದಾಖಲಾಗಿದೆ. ವಿಜಯಪುರದ ಲಚ್ಚಾಣ ಗ್ರಾಮದಲ್ಲಿ ನಡೆದಿದ್ದಂಥ ಘಟನೆ, ಅದೃಷ್ಟವಶಾತ್ ಮಿರಾಕಲ್ ಅನ್ನೋ ರೀತಿಯಲ್ಲಿ ಆ ಮಗು ಕೂಡ ಬಚಾವಾಗಿ ಬಂದಿತ್ತು, 2 ವರ್ಷದ ಮಗು. ಸದ್ಯ ಈಗ ಆ ಕೊಳವೆ ಬಾವಿಯನ್ನು ಕೊರೆದಂಥ ವಾಹನ ಮತ್ತು ಯಾರು ಸಂಬಂಧಪಟ್ಟವರು ಅವ್ರ ಮೇಲೆ ಪ್ರಕರಣ ದಾಖಲಾಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅರುಣ್ ಹಿಪ್ಪರಗಿ ಈಗ ಸಂಪರ್ಕದಲ್ಲಿದ್ದಾರೆ, ಲೈವ್ ಕನೆಕ್ಟ್ ಆಗಿದ್ದಾರೆ. ಅರುಣ್, ಈ ಪ್ರಕರಣದಲ್ಲಿ ಈಗ ಯಾರು ಕೊರೆದಿದ್ದಾರೋ ಕೊಳವೆ ಬಾವಿ ಅವ್ರ ಮೇಲೆ ಪ್ರಕರಣ ದಾಖಲಾಗಿದೆ. ಸದ್ಯಕ್ಕೆ ಏನೇನು ವಿವರ ಇದೆ ಈ ಹೊತ್ತಿಗೆ, ಮತ್ತು ಕೊಳವೆ ಬಾವಿಯನ್ನು ಕೊರೆಸಿದವರು ಏನು ಹೇಳ್ತಿದ್ದಾರೆ, ಅವರ ಫ್ಯಾಮಿಲಿಯವರು ಸತೀಶ್ ಮತ್ತು ಪೂಜಾ ದಂಪತಿ ಏನು ಹೇಳ್ತಿದ್ದಾರೆ, ಮಗು ಹೇಗಿದೆ ಈಗ ಅರುಣ್? ಖಂಡಿತವಾಗಿಯೂ ರಂಜಿತ್, ಏನಂದರೆ ಕಳೆದ 3ನೇ ತಾರೀಕಿನಂದು ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮದಲ್ಲಿ ಏನು ಸಾತ್ವಿಕ್ ಎಂಬಾತ ಕೊಳವೆ ಬಾವಿಗೆ ಬಿದ್ದಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ಮೊನ್ನೆ ಒಂದು ಆದೇಶವನ್ನು ಮಾಡಿದರು. ಯಾಕಂದರೆ ನಿರ್ಲಕ್ಷ್ಯತನದಿಂದ ಈ ಮಗು ಆ ಕೊಳವೆ ಬಾವಿಗೆ ಬಿದ್ದಿರುವಂಥ ಕಾರಣದಿಂದಾಗಿ ಅವರ ಮೇಲೆ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳೇನು ಸೂಚನೆಯನ್ನು ಕೊಟ್ಟಿದ್ದರು. ಆ ಸೂಚನೆಯಂತೆ ಇದೀಗ ಇಂಡಿಯಾ ಗ್ರಾಮೀಣ ಪೊಲೀಸರು ಏನು ಮಾಡಿರುವಂಥದ್ದು, ಏನು ಬೋರ್ವೆಲ್ಲನ್ನು ಕೊರೆದಿದ್ದರು ಆ ಬೋರ್ವೆಲ್ ಮಾಲೀಕರ ಮೇಲೆ ಈಗ ಒಂದು ಎಫ್ಐಆರ್ ಅನ್ನು ದಾಖಲು ಮಾಡಿರುವಂಥದ್ದು. ಐಪಿಸಿ ಸೆಕ್ಷನ್ 336 ಮತ್ತು 337 ಅಡಿಯಲ್ಲಿ, ಅಂದರೆ ಆ ನಿರ್ಲಕ್ಷ್ಯತನದಿಂದ ಜೀವಕ್ಕೆ ಅಪಾಯವನ್ನು ಉಂಟು ಮಾಡುವಂಥ ಒಂದು ಏನು ಸೆಕ್ಷನ್ ಇದೆ, ಆ ಸೆಕ್ಷನ್ನ ಆಧಾರದ ಮೇಲೆ ಈಗ ಕಂಪ್ಲೇಂಟನ್ನು ದಾಖಲು ಮಾಡಿರುವಂಥದ್ದು. ಜೊತೆಗೆ ಏನು ಆ ಹೊಲದಲ್ಲಿ ಏನು ಇಂಡಿ ಲಚ್ಚಾಣ ಸರ್ವೆ ನಂಬರ್ ಆಗಿರುವಂಥ 192/1 ಏನು ಹೊಲ ಇದೆ, ಆ ಹೊಲದಲ್ಲಿ ಯಾವುದೇ ರೀತಿಯಾದಂಥ, ಅಂದರೆ ಯಾವುದೇ ಇಲಾಖೆಯ ಒಂದು ಪರ್ಮಿಷನನ್ನು ತೆಗೆದುಕೊಳ್ಳದೆ ಏನು ಬೋರ್ವೆಲ್ ಏನು ಮ್ಯಾನೇಜರ್ ಇದ್ದರು ಅವರು ಬೋರ್ವೆಲ್ಲನ್ನು ಕೊರೆದಿರುವ ಒಂದು ಕಾರಣದಿಂದಾಗಿ, ಮತ್ತು ಆ ಬೋರ್ವೆಲ್ ಕೊರೆದ ತಕ್ಷಣ ಏನು ನೀರು ಬಿದ್ದಿಲ್ಲ, ನೀರು ಬಿಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಆ ಕೊಳವೆ ಬಾವಿಯನ್ನು ಅಲ್ಲೇ ಮುಚ್ಚಬೇಕಾಗಿತ್ತು. ಆದರೆ ಮುಚ್ಚದೆ ಒಂದು ತಪ್ಪನ್ನು ಮಾಡಿರುವಂಥ ಒಂದು ಹಿನ್ನೆಲೆಯಲ್ಲಿ ಅವರ ಮೇಲೆ ಒಂದು ಪ್ರಕರಣವನ್ನು ದಾಖಲು ಮಾಡಿರುವಂಥದ್ದು. ಆದರೆ ಸಾತ್ವಿಕ್ ಏನು ಕಳೆದ 2 ದಿನಗಳಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದ, ಅದೃಷ್ಟವಶಾತ್ ಎಂಬಂತೆ ಬಾಲಕ ಏನು ಬದುಕಿ ಬಂದಿದ್ದ, ಆ ಬದುಕಿ ಬಂದಂಥ ಹಿನ್ನೆಲೆಯಲ್ಲಿ ನಿನ್ನೆ ಏನು ಸರ್ಕಾರಿ ವೈದ್ಯರು ಸಹಿತ ಅವನಿಗೆ ಅಂದರೆ ಹುಟ್ಟು ಆಗಿರುವಂಥ ಕಾರಣದಿಂದಾಗಿ ಕೇಕ್ ಕಟ್ ಮಾಡಿ ಸಾಕಷ್ಟು ಗಿಫ್ಟ್ಗಳನ್ನು ಕೊಟ್ಟು ಆತನಿಗೆ ಸ್ವಗ್ರಾಮಕ್ಕೆ ಒಂದು ಬಿಡುಗಡೆಯನ್ನು ಮಾಡಿರುವಂಥದ್ದು. ಈಗ ಸದ್ಯ ಏನಂದರೆ ಏನು ಸಾತ್ವಿಕ್ ಅವರ ತಂದೆ ಏನಿದ್ದಾರೆ, ಅವರ ತಂದೆಯವರು ಒಂದು ಮನವಿಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಯಾಕಂದರೆ ಏನು ಕೊಳವೆ ಬಾವಿ ಅಲ್ಲಿ ಬಿದ್ದಂಥ ಸಂದರ್ಭದಲ್ಲಿ ಅದನ್ನು, ಅಂದರೆ JCB ಯಂತ್ರಗಳ ಮೂಲಕ ಏನು ಒಂದು ತೆಗ್ಗನ್ನು ತೋಡಿ ಒಂದು ಏನು ಸಾತ್ವಿಕ್ನನ್ನು ಬದುಕಿಸಿದ್ದಾರೆ. ಅದೀಗ ಮಣ್ಣು ಮುಚ್ಚಿಕೊಡುವಂತೆ ಜಿಲ್ಲಾಡಳಿತಕ್ಕೂ ಸಹಿತ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇರುವಂಥ. ಯಾಕಂದರೆ ಯಾವುದೇ ರೀತಿಯಾದಂಥ ಒಂದು ಮುಂಜಾಗ್ರತಾ ಕ್ರಮ ಕೈಗೊಳ್ಳದೇನೆ ನೀವು ಕೊಳವೆ ಬಾವಿಯನ್ನು ತೋರಿಸಿದ್ದೀರಿ, ಮಗುವನ್ನು ಪ್ರಾಣಾಪಾಯದಿಂದ ಪಾರು ಮಾಡಿದ್ದೀವಿ. ಆದರೆ ನೀವು ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.